ಸತತ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಅದೇ ರೀತಿಯ ಅವಾಂತರ. ನಾರಾಯಣಪುರ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ರಿಲೀಸ್. ಲಿಂಗಸಗೂರಿನ ಶೀಲಹಳ್ಳಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಸೇತುವೆಯ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿ ಜನರು ಬರದೇ ಇರುವ ರೀತಿಯಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ನದಿಯ ದಂಡೆಗೆ ತೆರಳದಂತೆ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸೇತುವೆ ಮುಳುಗಡೆ, 5-6 ಹಳ್ಳಿಗಳ ರಸ್ತೆಯ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ರಾಯಚೂರಿನ ಶೀಲಹಳ್ಳಿ, ಹಂಚಿನಾಳ ಸೇರಿದಂತೆ ಹಲವು ಕಡೆಗಳಲ್ಲಿ ಸಂಪರ್ಕ ಕಡಿತವಾಗಿರುವಂತಹದ್ದು. ಇದು ಸತತವಾಗಿ ಸುರಿತಾ ಇರುವಂತಹ ಮಳೆ ನಾರಾಯಣಪುರ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ರಿಲೀಸ್ ಮಾಡಿರುವಂತಹ ಪರಿಣಾಮ. ಇನ್ನು ಬಳ್ಳಾರಿ ಭಾಗದಲ್ಲೂ ಕೂಡ ವರುಣನ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಬೆಳಗಾವಿ ಟು ಅಂಕಲಗಿ ರಸ್ತೆಯ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ. ಬಳ್ಳಾರಿ ನಾಲಾ ಒಳಹರಿವು ಹೆಚ್ಚಳದಿಂದ ಸಂಚಾರ ಸ್ಥಗಿತವಾಗಿರುವಂಥದ್ದು. ಸೇತುವೆಯ ಮೇಲೆ ಹರಿತಾ ಇದೆ 2 ಅಡಿಯ ನೀರು. ಹುಚ್ಚಾಟವನ್ನು ಪ್ರದರ್ಶಿಸ್ತಾ ಇದ್ದವರಿಗೆ ಬೆತ್ತದ ರುಚಿಯನ್ನು ತೋರಿಸಿದ್ದಾರೆ. ಬಿಸಿ ಬಿಸಿ ಕಜ್ಜಾಯವನ್ನು ಕೊಟ್ಟಿದ್ದಾರೆ ಪೊಲೀಸರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಗಣಿನಾಡು ಬಳ್ಳಾರಿಯಲ್ಲಿ ಮಳೆ ತಂದಂತಹ ಅವಾಂತರ. ಸೇತುವೆಯ ಮೇಲೆ 2 ಅಡಿಯಷ್ಟು ನೀರು ಹರಿತಾ ಇದೆ. ಅದರಲ್ಲಿಯೇ ವಾಹನ ಸಂಚರಿಸಿಕೊಂಡು ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಹುಚ್ಚಾಟ ಪ್ರದರ್ಶಿಸ್ತಾ ಇರೋರಿಗೆ ಪೊಲೀಸರು ಬೆತ್ತದ ರುಚಿಯನ್ನು ತೋರಿಸಿದ್ದಾರೆ. ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಕಳೆದ 10ರಿಂದ 12 ದಿನಗಳಲ್ಲಿ ಸುರಿತಿರತಕ್ಕಂಥ ಮಳೆ ಭಾರಿ ಅವಾಂತರವನ್ನು ಸೃಷ್ಟಿಸುವಂಥದ್ದು. ನಾವೀಗ ಗೋಕಾಕ್ ತಾಲೂಕಿನ ಅಂಕಲಿಗೆಲ್ಲಿದ್ದೀವಿ. ಅಂಕಲಿಗೆಯಿಂದ ಗೋಕಾಕದಿಂದ ಬೆಳಗಾವಿಗೆ ಹೋಗ್ತಕ್ಕಂಥ ಏನು ರಸ್ತೆ ಇದೆ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಬಳ್ಳಾರಿ ನಾಲಾದ ಮುಂದ್ಗಡೆ ಇದೀವಿ. ನಾವು ನೋಡ್ಬೋದು ಏನಂತಂದರೆ ಪೊಲೀಸ್ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂತಂದರೆ ನೀರಿದೆ, ಆ ನೀರಲ್ಲಿ ಏನಂತಾರೆ ತಾವು ಹೋಗಬಾರ್ದು ಅಂದರೂ ಕೂಡ ಜನಸಾಮಾನ್ಯರು ಸಾರ್ವಜನಿಕರು ಏನು ಮಾಡ್ತಾ ಅಂತಾರೆ ನೀರಲ್ಲೇ ಗಾಡಿ ಹಾಕುವಂಥದ್ದು ಮತ್ತು ಏನು ಹುಚ್ಚಾಟ ಮಾಡ್ತಾರೋ ಅಂತ ತಾವು ನೋಡ್ಬೋದು ಅಂತಂದರೆ ಭಾಳಷ್ಟು ಇನ್ನು ಗಾಡಿಗಳನ್ನು ತಿರ್ಸ್ತಾ ಇದ್ದಾರೆ. ಆದರೆ ಇದು ಏನು ಬೆಳಗಾವಿಯ ಏನು ಅಂಕಲಿಗೆ ಬಳಿ ಇರ್ತಕ್ಕಂಥ ಒಂದು ಬಳ್ಳಾರಿ ನಾಲೆ ಏನಿದೆ, ಬಳ್ಳಾರಿ ನಾಲೆ ತುಂಬಿರುವಂಥದ್ದು ಮತ್ತು ಸಂಪರ್ಕ ಅಂಕಲಿಗೆ ಬೆಳಗಾವಿ ಅದೇನು ಸಂಪರ್ಕ ಇದೆ ಅದು ಕಡಿತ ಆಗಿರುವಂಥದ್ದು. ಹೀಗಾಗಿ ತಾವು ನೋಡ್ಬೋದು ಏನಂತಂದರೆ ಯಾವ ಥರ ಕೆಳಮಟ್ಟದಲ್ಲಿರ್ತಕ್ಕಂಥ ಏನು ಬ್ರಿಡ್ಜ್ ಮೇಲೆ ಇದೆ, ಆ ಬ್ರಿಡ್ಜ್ ಮೇಲೆ ನೀರು ಹರಿತಾ ಇದೆ. ನಾನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದೇನು ಗೂಟು ಕಲ್ಲು ಅಂದರೆ ಬಾರ್ಡರ್ ಕಲ್ಲು ಅಂತ ಏನು ಹೇಳ್ತೀವಿ, ಆ ಬಾರ್ಡರ್ ಕಲ್ಲುಗಳ ಮೇಲೆ ನೀರು ಹರಿತಾ ಇರೋದ್ರಿಂದ ಎಲ್ಲಿ ತಗ್ಗಿದೆ, ಎಲ್ಲಿ ಜಾಸ್ತಿ ನೀರಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಒಂದಿಷ್ಟು ಡ್ರೈವರ್ಗಳು ಇಲ್ಲಿ ಜಂಬ್ಲಿಂಗ್ ಆಗುತ್ತೆ. ಜಂಬ್ಲಿಂಗ್ ಆಗಿ ಕೆಳಗಡೆ ಹೋಗುವ ಸಾಧ್ಯತೆ ಇರೋದ್ರಿಂದ ಎಲ್ಲ ರಸ್ತೆಗಳನ್ನು ಬೆಳಗಾವಿ ಪೊಲೀಸರು ಅಂದರೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಂಕಲಿಗೆ ಪೊಲೀಸ್ ಠಾಣೆಯ ಪೊಲೀಸರು ಇಲ್ಲಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಇದು ಅಂಕಲ್ಗಿಯಿಂದ ಬರ್ತಾ ಇರತಕ್ಕಂಥ ವರದಿ. ಇದು ಸುಮಾರು 1 ಗಂಟೆಯಿಂದ ಈ ಒಂದು ಬ್ರಿಡ್ಜ್ ಕ್ಲೋಸ್ ಆಗಿರುವಂಥದ್ದು. ನೋಡ್ಬೋದು ಏನಂತಂದರೆ ಯಾವ ಥರ ಬಸ್ಗಳನ್ನು ಕೂಡ ಎಲ್ಲವನ್ನು ಕೂಡ ತಡೆದಿದ್ದಾರೆ ಮತ್ತು ವಾಹನಗಳನ್ನು ವಾಪಸ್ ಬಿಡ್ತಾ ಇದ್ದಾರೆ. ಅಂದರೆ ವಾಪಸ್ ಹೋಗಬೇಕು ಹಾಗೆ ಅಂಥೇಳಿ ಪೊಲೀಸರು ವಾಪಸ್ ಬಿಡ್ತಾ ಇರುವಂಥದ್ದು. ಈ ಬಹುತೇಕ ಏನಂತಾರೆ ಅಂಕಲಿಗೆ ಕಡೆಯಿಂದ ಬೆಳಗಾವಿ ಬರ್ತಕ್ಕಂಥ ಗೋಕಾಕದಿಂದ ಏನು ಜನ ಬರ್ತಾರೆ, ಅಂಕಲಿ ಕಡೆಯಿಂದ ಬೆಳಗಾವಿ ಬರ್ತಕ್ಕಂಥವ್ರು ಇಲ್ಲಿಗೆ ನಿಲ್ಲಬೇಕಾಗತ್ತೆ. ಈ ನೀರು ಹಿಡಿದಾದ ಮೇಲೆ ವಾಪಸ್ ಹೋಗುವಂಥದ್ದು. ಅಂಕಲ್ಗಿಯಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದ್ವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.